ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ವಿಚಾರವಾಗಿ ರಾಜ್ಯ ಮತ್ತು ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. 13-14 ವರ್ಷಗಳ ಹಿಂದೆ ಅತ್ಯಾಚಾರ ಮತ್ತು ಕೊಲೆಗೊಳಗಾಗಿದ್ದಂಥ ಸೌಜನ್ಯಳ ಕೇಸನ್ನು ಇವತ್ತು ಸರ್ಕಾರ SITಗೆ ಕೊಟ್ಟಿರ್ತಕ್ಕಂಥದ್ದು ತಮಗೆ ತಿಳಿದಂಥ ವಿಚಾರ. ಒಬ್ಬ ಅನಾಮಿಕ ವ್ಯಕ್ತಿ ನೂರಾರು ಕೊಲೆಯಾದಂಥ ಅತ್ಯಾಚಾರ ಅಂತ ಹೆಣಗಳನ್ನು ನಾವು ಉಣಿದ್ದೀವಿ ಅಂತ ಹೇಳಿದ ಮೇಲೆ ಸರ್ಕಾರ ಸಹಜವಾಗಿ ತನಿಖೆ ಕೊಡ್ತು. ನಾವೆಲ್ಲ ಕೂಡ ಸ್ವಾಗತವನ್ನು ಮಾಡಿದ್ದೀವಿ. ಆದರೆ ಕಳೆದ 14 ದಿನಗಳಿಂದ ಅವನ ತೋರಿಸಿದ ಎಲ್ಲ ಜಾಗಗಳಲ್ಲೂ ಕೂಡ SIT 5 ಅಡಿ 10 ಅಡಿ ಕೊನೆಗೆ 20 ಅಡಿವರೆಗೂ ಕೂಡ ಅಗದಾಗ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ. ಇವತ್ತು SIT ಅಧಿಕಾರಿಗಳು ಕೂಡ ಇವತ್ತು ಬೆಂಗಳೂರಿಗೆ ವಾಪಸ್ ಬಂದು ಗೃಹ ಸಚಿವರಿಗೆ ವರದಿಯನ್ನು ಕೊಟ್ಟಿರ್ಬೋದು, ಮಧ್ಯಂತರ ವರದಿಯನ್ನು. ಇದರ ಜೊತೆಯಲ್ಲಿ ನಾನು ಕಳೆದ ವಾರ ನನ್ನ ಕ್ಷೇತ್ರದ ಮುಖಂಡರ ಜೊತೆಯಲ್ಲಿ ತೀರ್ಮಾನವನ್ನು ತಗೊಂಡು ಇವತ್ತು ಕೇವಲ ಸೌಜನ್ಯಳ ಕೇಸಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆನೇ ಅಪಪ್ರಚಾರ ನಡೀತಾ ಇದೆ. ಲಕ್ಷಾಂತರ ಭಕ್ತರು ಹೋಗ್ತಕ್ಕಂಥ, ನಾವೆಲ್ಲ ಕೂಡ ಅತ್ಯಂತ ಶ್ರದ್ಧೆಯನ್ನಿಟ್ಟಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ಬಳಿಯತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ನಮಗೆ ಈ ಯೂಟ್ಯೂಬರ್ಸು ಬಳಸ್ತಾ ಇರ್ತಕ್ಕಂಥ ವಿಚಾರ, ಬೇರೆ ಬೇರೆ ವಿಚಾರಗಳಲ್ಲಿ ತಿಳಿದು ಬಂದಾಗ ನಾವು ಹಿಂದೂಗಳಾಗಿ ಆ ದೇವಸ್ಥಾನದ ರಕ್ಷಣೆಗೆ ನಿಂತ್ಕೊಳ್ಬೇಕು, ಅದರ ಜೊತೆಯಲ್ಲಿ ನಿಲ್ಲಬೇಕು ಅಂತೇಳಿ ಯಲಹಂಕ ಕ್ಷೇತ್ರದ ನಾವೆಲ್ಲ ಕೂಡ 16ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನನ್ನ ಸ್ವಗ್ರಾಮದಿಂದ ಮತ್ತು ನೆಲಮಂಗಲ ಟೋಲಿಂದ ಸುಮಾರು ನಾನು 200 ಗಾಡಿ ಅಂದ್ಕೊಂಡಿದ್ದೆ, ಈಗಾಗಲೇ 400 ಗಾಡಿ ನೋಂದಣಿಯಾಗಿದೆ. ಕೊನೆಗೆ ಶನಿವಾರಕ್ಕೆ 500 ಕಾರುಗಳಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ. ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಮಗೆ ಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಪ್ರತಿ ಕಾರ್ಗೂ ಕೂಡ ಭಗವಧ್ವಜವನ್ನು ಕಟ್ಕೊಂಡು ಕೇಸರಿ ಶಾಲನ್ನು ಧರಿಸಿ ನಾವು ಧರ್ಮಸ್ಥಳಕ್ಕೆ ಹೋಗೋರಿದ್ದೀವಿ. ಸಂಜೆ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ತನಿಖೆ ವಿಚಾರ ಅವ್ರು ಏನಾದರೂ ಮಾಡ್ಕೊಳ್ಳಿ, ಪೊಲೀಸವರುಂಟು, ಅದು ಸಂಬಂಧಪಟ್ಟವರುಂಟು, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದರ ನೆಪದಲ್ಲಿ ಬೇರೆ ಬೇರೆ ನಾವು ವಿಚಾರಗಳನ್ನು ನೋಡಿದಾಗ ಅವರ ಗುರಿ ದೇವಮಾನವ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ವೇಸ್ಟು ಅಂತ ಹೇಳ್ತಾನೆ, ಮತ್ತು ಕೇಸರಿ ಶಾಲೆ ಹಾಕ್ಕೊಂಡಿರ್ತಾರೆ. ಇದೆಲ್ಲ ನೋಡಿದಾಗ ಒಂದು ದೊಡ್ಡ ಷಡ್ಯಂತ್ರ ನಮ್ಮ ಧಾರ್ಮಿಕ ಆ ಕೇಂದ್ರದ ಮೇಲೆ ನಡೀತಾ ಇದೆ ಅನ್ನೋ ದೃಷ್ಟಿಯಿಂದ ನಾವು ಹೋಗ್ತಾ ಇದ್ದೀವಿ. 17ನೇ ತಾರೀಕು ಮತ್ತೆ ಬೆಳಗ್ಗೆ ನಾವು ಕೆಲವು ನಮ್ಮ ಮುಖಂಡರ ಜೊತೆಯಲ್ಲಿ ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ಸನ್ನು ಬರ್ತೀವಿ ನಾವು. ಮತ್ತು ಎಲ್ಲಿಯವರೆಗೂ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ನಿಲ್ಲಲ್ಲ, ಅಲ್ಲಿಯವರೆಗೂ ಕೂಡ ನಾವು ನಿರಂತರವಾಗಿ ನಮ್ಮ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು, ನಾಗರಿಕರು ಮತ್ತು ಸುತ್ತಮುತ್ತಲಿನ ಕ್ಷೇತ್ರ ಜನ ನಾವು ನಿರಂತರವಾಗಿ ಬೆಂಬಲಕ್ಕೆ ನಿಲ್ತೀವಿ. ಹೋರಾಟವನ್ನು ಮುಂದುವರಿಸಿ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ನಾವು ಈಗಾಗಲೇ ಮಾಧ್ಯಮದ ಮುಖಾಂತರ ಗೃಹ ಸಚಿವರಲ್ಲಿ ಮನವಿ ಮಾಡಿದ್ದೀವಿ. ಯಾಕಂದರೆ ಇಡೀ ರಾಜ್ಯದ ಜನತೆ ಮತ್ತು ಶಾಸಕರಾಗಿ ನಾವು ಕೂಡ ಏನು ಹೇಳಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಈ ತನಿಖೆ ವಿಚಾರದಲ್ಲಿ. ಸೊ ಈಗಾಗಲೇ ನೀವು 14-15 ದಿನದಲ್ಲಿ ಏನಾದರೂ ಒಂದು 10%, 5% ಅದು ಸಂಬಂಧಪಟ್ಟಂಗೆ ಏನಾದರೂ ತನಿಖೆ ಆಗಿದರೆ ಅದರ ಮಧ್ಯಂತರ ವರದಿಯನ್ನು ತಿಳಿಸಬೇಕು ಅಂತಕ್ಕಂಥದ್ದು ನಾವು ನಮ್ಮ ಮುಖಂಡರು ಈಗಾಗಲೇ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ. ಬಹುಶಃ ಇಲ್ಲಿವರೆಗೂ ನಾವು ನೋಡಿದಾಗ ಯಾವುದೇ ರೀತಿಯಾದಂಥ ಕುರುಹುಗಳು ಇಲ್ಲಿ ಅಗದಿರ್ತಕ್ಕಂಥ ಜಾಗದಲ್ಲಿ ಸಿಗಲಿಲ್ಲ. ಬಹುಶಃ SITವರೆಗೂ ಕೂಡ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಬಂದು ತಿಳಿಸಿರ್ಬೋದು ಅಂತೇಳಿ ನಾನು ಊಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು.